ಎಜಿ ನ್ಯೂಸ್ಗೆ ಸ್ವಾಗತ. ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಜೂನ್ 21ರಂದು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ 2 ಲಕ್ಷ ಜನ ಸೇರುವ ನಿರೀಕ್ಷೆ ಇದ್ದು, ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ರಾಜಣ್ಣ ಅಭಿಮಾನಿಗಳು, ಸ್ನೇಹಿತರು, ಗಣ್ಯರು ಬರಲಿದ್ದಾರೆ. ಇದು ಇತಿಹಾಸವಾಗಿ ಉಳಿಯಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ತಿಳಿಸಿದರು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ವೇದಿಕೆ ಕಾರ್ಯಕ್ರಮದ ಸಿದ್ಧತೆಯನ್ನು ವೀಕ್ಷಿಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜೇಂದ್ರ, ಕೆಎನ್ ರಾಜಣ್ಣ ಅವರ 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ಸಾಹಿತಿ ನಾಡೋಜ ಬರಗೂರು ರಾಮಚಂದ್ರಪ್ಪ ಆಶಯ ನುಡಿಗಳನ್ನಾಡುತ್ತಾರೆ ಎಂದಿದ್ದಾರೆ. ಕಾಂಗ್ರೆಸ್ನ ಹಲವು ಗಣ್ಯಮಾನ್ಯರು ಆಗಮಿಸಲಿದ್ದಾರೆ. ಇದು ಶಕ್ತಿ ಪ್ರದರ್ಶನ ಕಾರ್ಯಕ್ರಮವಲ್ಲ, ರಾಜಣ್ಣ ಅವರ ಸ್ನೇಹಿತರೆಲ್ಲ ಸೇರಿ ಮಾಡ್ತಾ ಇರುವ ಕಾರ್ಯಕ್ರಮ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಜಲಶಕ್ತಿ ಮತ್ತು ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ, ಸಚಿವರು ಆದ ಎಚ್.ಕೆ. ಪಾಟೀಲ್, ಕೆಎಚ್ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್, ಎನ್ ಚೆಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ತುಮುಲ್ ಅಧ್ಯಕ್ಷ ಎಚ್.ವಿ. ವೆಂಕಟೇಶ್, ಆಂಧ್ರ ಪ್ರದೇಶದ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಘುವೀರ್ ರೆಡ್ಡಿ ಮೊದಲಾದವರು ಭಾಗವಹಿಸುವವರು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ, ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಸನ್ಮಾನ್ಯ ಕೆಎನ್ ರಾಜಣ್ಣನವರ 75ನೇ ವರ್ಷದ ಅಮೃತ ಮಹೋತ್ಸವ ಮತ್ತು ಅವ್ರ ಬಗ್ಗೆ ಕೇಂದ್ರ ಗೌರವ ಗ್ರಂಥ ಈ ಸಮಿತಿಯವರು ಅದರ ಒಂದು ಅಧ್ಯಕ್ಷತೆಯನ್ನು, ಸಮಿತಿ ಅಧ್ಯಕ್ಷರಾಗಿ ನಾಗಣ್ಣವರು, ಅವರ ಜೊತೆಯಾಗಿ ಮುರಳೀಕೃಷ್ಣವರು, ಆಂಜಿನಪ್ಪವರು, ಜಂಗಮಪ್ಪವರು, ರಮಾಕುಮಾರಿಯವರು, ಶೈಲಾ ನಾಗರಾಜ್ ಅವರು, ಎಂ.ಎಚ್. ನಾಗರಾಜ್ ಅವರು, ನಾರಾಯಣ್ ಗೌಡರು, ಮಂಜುನಾಥ್ ಅವರು, ಗಂಗಣ್ಣವರು, ಲಕ್ಷ್ಮೀನಾರಾಯಣ ಅವರು, ದೇವರಾಜ್ ಅವರು, ಗುರುಮೂರ್ತಿ ಹಾಗೂ ದವ್ಯಾಕುಮಾರ್ ಅವರು, ಇವರ ಸಂಗಡಿಗಳು ಎಲ್ಲರೂ ಕಳೆದ 1 ವರ್ಷದ ಹಿಂದೆನೂ ಸಾಮಾನ್ಯ ಕೆಎನ್ ರಾಜಣ್ಣ ಅವರ ಬಗ್ಗೆ ಒಂದು ಗ್ರಂಥವನ್ನು ತರಬೇಕು. ಬಾಲ್ಯದಿಂದಲೂ ಅವರ ರಾಜಕೀಯ ಇರ್ಬೋದು, ಅವರ ವಿದ್ಯಾಭ್ಯಾಸ ಇರ್ಬೋದು, ಸಾಕಷ್ಟು ಕ್ಷೇತ್ರದಲ್ಲಿರ್ಬೋದು, ಅವ್ರು ಯಾವ ರೀತಿ ನಡೆದು ಬಂದರು ಅನ್ನೋ ಒಂದು ಕಲ್ಪನೆಯನ್ನು ಮಾಡಿದ್ದಾರೆ ಇರುವಂಥದ್ದು. ಎಲ್ಲರೂ ಅವರು ವಾಲಂಟ್ರಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥದ್ದು. ಯಾಕಂದರೆ ಇದನ್ನು ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದು ಸ್ನೇಹಿತರು ಮಾಡ್ತಾ ಇರುವಂಥ ಕಾರ್ಯಕ್ರಮದಿಂದ ಇಡೀ ರಾಜ್ಯದಲ್ಲಿ ಬರುವಂಥ ಯಾರೆಲ್ಲ ಸಹಕಾರಿಗಳು ಬರ್ತಾರೆ, ರಾಜ್ಯಗಳ ಸ್ನೇಹಿತರು ಬರ್ತಾರೆ, ರಾಜಕಾರಣಿಗಳು ಬರ್ಬೋದು, ಅಥವಾ ವೆಲ್ ವಿಷರ್ಗಳು, ಸೊ ಏನು ಇಡೀ ರಾಜ್ಯದಿಂದ ಬರುವಂಥದ್ದು ಎಲ್ಲರೂ ವಾಲಂಟಿಯರ್ ಬರ್ತಾ ಇರೋದ್ರಿಂದ ಕನಿಷ್ಠ 1.5 ರಿಂದ 2 ಲಕ್ಷ ಜನ ಇದೇ ತಿಂಗಳು 21ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಇದೇ ನಮ್ಮ ಸರ್ಕಾರಿ ಇದೇ ಮೈದಾನದಲ್ಲಿ ಬರ್ತಾ ಇರುವಂಥದ್ದು. ಸೊ ಅದರಿಂದ ಇದರಲ್ಲಿ ಯಾರೂ ಶಕ್ತಿ ಪ್ರದರ್ಶನ ಅಲ್ಲ, ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ರಾಜಣ್ಣ ಅವ್ರದ್ದೇನೋ ಶಕ್ತಿ ಪ್ರದರ್ಶನ ಅಲ್ಲ, ಅವರ ಸ್ನೇಹಿತರೆಲ್ಲರೂ ಸೇರಿ 75ನೇ ವರ್ಷ ವಸಂತ ಅಮೃತ ಮಹೋತ್ಸವ ಜೊತೆಗೆ ಅವ್ರ ಬಗ್ಗೆ ಅಭಿನಂದನಾ ಗ್ರಂಥ, ಇದನ್ನು ನಾವೆಲ್ಲ ರಾಜ್ಯ ಜನಕ್ಕೆ ತೋರಿಸ್ಬೇಕು. ಅವ್ರ ಬಗ್ಗೆ ಯಾರೆಲ್ಲ, ಯಾಕಂದರೆ ಸಹಕಾರಿ ಕ್ಷೇತ್ರದಲ್ಲಿ ಭಾಳಷ್ಟು ಅವರು ಕೆಲಸಗಳು ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಏನೆಲ್ಲ ಸಣ್ಣ ಸೊಸೈಟಿಗಳಿದ್ದಾರೆ, ಆ ಸೊಸೈಟಿಗಳನ್ನ ಅಭಿವೃದ್ಧಿ ಮಾಡೋದ್ರಲ್ಲಿ ಮತ್ತು ರೈತರುಗಳಿಗೆ ಭಾಳಷ್ಟು ಎಲ್ಲ ಜಿಲ್ಲೆಯಲ್ಲಿ ಏನೆಲ್ಲ ಕೆಲಸಗಳು ಮಾಡಿದ್ದಾರೆ ಅನ್ನೋದು ನಿಮಗೆ ಅಷ್ಟು ಭಾಳಷ್ಟು ಗೊತ್ತಿದೆ. ಈ ರಾಜಣ್ಣವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಈಗ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷ ಆಗಿರುವಂಥದ್ದು ಮತ್ತು ಸಹಕಾರ ಸಚಿವರಾಗಿರುವಂಥದ್ದು. ಸೊ ಏನೆಲ್ಲ ಅವರು ರೈತರಿಗೆ ಅನುಕೂಲ ಮಾಡಿದ್ದಾರೆ, ಯಾವ ರೀತಿ ಜಿಲ್ಲಾ ಕೇಂದ್ರ ಬ್ಯಾಂಕಿಗೆ ಅನುಕೂಲ ಆಗಿದೆ ಅನ್ನೋದನ್ನು ನಿಮಗೆಲ್ಲರಿಗೂ ಮಾಹಿತಿ ಗೊತ್ತೇ ಇದೆ. ಸೊ ಅದರಿಂದ ನಾನೇನು ಹೆಚ್ಚು ಆ ಬ್ಯಾಂಕಿನ ವಿಚಾರ ಹೇಳೋಕ್ಕೆ ಹೋಗೋದಿಲ್ಲ. ಸೊ ಅದರಿಂದ ಅದೆಲ್ಲ ಸ್ನೇಹಿತರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಸಹಕಾರವೂ ಬೇಕು. ನಾವೇನೇ ಇವತ್ತು ಮಾತಾಡಿದ್ರು ಇವತ್ತು ನೀವೆಲ್ಲ
ಪತ್ರಿಕಾ ಸ್ನೇಹಿತರು ನಿಮ್ಮ ಸಹಕಾರ ಇರಬೇಕು. ಸಹಕಾರಕ್ಕೆ ಸಹಕಾರ ಅಂತ ಹೇಳಿದ್ರೆ ಹೆಚ್ಚು ಪ್ರಚಾರ ಮಾಡಬೇಕು. ಸೊ ಪ್ರಚಾರ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರನ್ನು ವಿನಂತಿಯನ್ನು ಮಾಡಿಕೊಂಡು ಎಲ್ಲರಿಗೂ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲ ನಮ್ಮ ಜಿಲ್ಲೆಯ ಪತ್ರಿಕಾ ಸ್ನೇಹಿತರಿಗೂ ನಾನು ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಅದನ್ನೇ ಎಲ್ಲರಿಗೂ ಇನ್ವಿಟೇಷನ್ ಅಂತ ತಿಳ್ಕೊಂಡು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ನಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ಕೊಳ್ತೀನಿ. ಹೀಗೆ ಅಂತ ಹೇಳಿದರೆ ನಾನು ಅಷ್ಟೇ ಹೇಳಿದ್ರೆ ಶಕ್ತಿ ಪ್ರದರ್ಶನ ಅಲ್ಲ. ಸೊ ರಾಜಣ್ಣವರು ದಾರಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವ್ಯಕ್ತಿ 75 ವರ್ಷ ಅವರ ವಸಂತ ತುಂಬಿದೆ ಅಂತ ಹೇಳಿದ್ರೆ ಅದೇ ಒಂದು ಸ್ಟೇಜ್ ಮೈಲಿಗಲ್ಲು. ಸೊ ಅದರಿಂದ ಅವ್ರ ಬಗ್ಗೆ ಅವರ ಸ್ನೇಹಿತರುಗಳು ಇವತ್ತು ರಾಜಣ್ಣವ್ರು ಹೇಳ್ಕೊತಿರುವಂಥದ್ದನ್ನು ಈಗ ಗ್ರಂಥ ತರ್ತಾ ಇದ್ದಾರೆ. ಸೊ ಅದರಿಂದ ಅವ್ರ ಬಗ್ಗೆ ತಿಳಿಸೋವಂಥದ್ದು ಅಷ್ಟೇ. ರಾಜಣ್ಣವರು ನಡೆದು ಬಂದ ದಾರಿಯಿಂದ ಜನಗಳಿಗೆ ಇಡೀ ರಾಜ್ಯದ ಜನರಿಗೆ ತಿಳಿಸುವಂಥದ್ದು. ಅಲ್ಲ, ಸಹಕಾರಿ ಕ್ಷೇತ್ರದಲ್ಲಿ ರಾಜಣ್ಣ ಅವರಂಥ ಕೊಡುಗೆ ಭಾಳಷ್ಟು ಇದೆ. ನಾನು 1, 2 ಅಂತ ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೊಡುಗೆ ಇರೋದ್ರಿಂದ ಅದನ್ನು ಗ್ರಂಥದ ಮುಖಾಂತರ ತರ್ತಾ ಇರುವಂಥದ್ದು. ಸೊ ಅದರಿಂದ ಇನ್ನು ಮುಂದೆ ಬರುವಂಥ ಯುವಕರಿಗೆ ಮತ್ತು ನಮ್ಮಂಥ ಯುವಕರುಗಳು ಇಡೀ ರಾಜ್ಯದಲ್ಲಿ ಹೆಚ್ಚು ಜನ ಯುವಕರುಗಳು ಸಹಕಾರಿ ಕ್ಷೇತ್ರದಲ್ಲಿ ಬರಬೇಕು ಅನ್ನುವಂಥದ್ದು ಸನ್ಮಾನ್ಯ ಕೆ ಎನ್ ರಾಜಣ್ಣವರ ಭಾಳಷ್ಟು ಆಸೆ. ಸೊ ಅದರಿಂದ ಇದೆಲ್ಲ ಮುಂದಿನ ದಿನ ಮತ್ತು ಮುಂದಿನ ಪೀಳಿಗೆಗೆ ಹೆಚ್ಚು ಅನುಕೂಲ ಆಗುತ್ತೆ. ಮತ್ತು ಹಿರಿಯ ಸಹಕಾರಿಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಈಗ ರಾಜಕೀಯ ಮಾತಾಡೋದಿಲ್ಲ. ರಾಜಕೀಯದ ನಿವೃತ್ತಿ ಅವರು ಅದೇ ಹೇಳಿದ್ದು ಆಯಿತು, ಮುಗ್ದೋಗಿದೆ. ಹೇಳಿದ್ರು ಶಕ್ತಿನೇ ಅಲ್ಲಲ್ಲಿ ಎಲ್ಲಿದೆ, ಪಕ್ಷಾಂತರ ಮಾಡ್ತಿರೋದಲ್ಲ. ಅದು ನೀ ಹೇಳ್ತಿರ್ಬೋದಪ್ಪ, ಅದು ಯಾರು ಹೇಳಿದ್ರ? ಪಕ್ಷದ ಅಧ್ಯಕ್ಷನಾರು ಹೇಳಿದ್ರ, ಮುಖ್ಯಮಂತ್ರಿಗೆ ಹೇಳಿದ್ರ, ಇಲ್ಲಿ ಹೇಳಿಲ್ಲ. ಎಲ್ಲ ಸಚಿವ ಸ್ಥಾನ ತಪ್ಪುತ್ತೆ ಅಂತ ನೀವೇ ಅದನ್ನು ಬಿಂಬಿಸ್ತಾ ಇರುತ್ತೆ. ಆ ಥರದ್ದೇನಿಲ್ಲ. ಸರ್ಕಾರ 5 ವರ್ಷ ಇರುತ್ತೆ, ಸುಭದ್ರವಾಗಿರುತ್ತೆ. ರಾಜಣ್ಣವರು 5 ವರ್ಷ ಸರ್ಕಾರ. ಸರ್, ಆಕರ್ಷಣೀಯವಾದ ಕಾರ್ಯಕ್ರಮಗಳೇನಾದರೂ ಇದೆಯಾ? ಇಡೀ ರಾಜ್ಯದಿಂದ ಬರ್ತಾ ಇದೆ. ಇಡೀ ರಾಜ್ಯದಿಂದ 1.5 ರಿಂದ 2 ಲಕ್ಷ ಜನ ಇಡೀ ರಾಜ್ಯದಿಂದ ಬರ್ತಾ ಇದೆ. ಪ್ರೋಗ್ರಾಮ್ಸ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಅದನ್ನು SP ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದೆ. ಸೊ ಅವರು ಯಾವ ರೀತಿ ಬೇಕೋ ಅದನ್ನು ಅವರ ಡಿಪಾರ್ಟ್ಮೆಂಟಲ್ಲಿ ನಾನು ಎಷ್ಟು ಬಸ್ಗಳು ಬರ್ತಾರೆ ಅನ್ನೋದನ್ನು ಮಾಹಿತಿಯನ್ನು ಅವರು ಕೊಟ್ಟಿದ್ದೀವಿ. ಸೊ ಅವ್ರ ರೀತಿ ಅದನ್ನು ಪ್ರೋಗ್ರಾಮ್ ನಾನು ಹೇಳ್ಬಿಡ್ತೀನಿ. ಅಲ್ಲಿ ಬಂದು ಕರೀತೀನಿ. ಬಸ್ ವ್ಯವಸ್ಥೆಯನ್ನು ಪೊಲೀಸರು ಮಾಡ್ಕೊಳ್ತಾರೆ. ಸ್ಪೆಷಲ್ ಪ್ರೋಗ್ರಾಮ್ಸ್ ಏನಾದರೂ ಇರುತ್ತಾ? ಈಗ ಮುಖ್ಯಮಂತ್ರಿಗಳು ಬರೋವರೆಗೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಗಮ ಸಂಗೀತಗಳು ಇರ್ತವೆ. ಅದರಿಂದ ಪಲ್ಲವಿಯರು ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅಷ್ಟೇ. ಇಲ್ಲ, ಆ ಥರದ್ದೇನಿಲ್ಲ. ವೈಯಕ್ತಿಕ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ರೂಪದಲ್ಲಿ ತರಬೇಕು ಅಂತೇಳಿ ಕಳೆದ 1.5 ವರ್ಷದಿಂದ ಅವರೆಲ್ಲ ಇಡೀ ರಾಜ್ಯದಲ್ಲಿ ಯಾರೆಲ್ಲ ಹಿರಿಯ ಸಾಹಿತಿಗಳಿದ್ದಾರೆ, ಅವರ ಸ್ನೇಹಿತರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಮತ್ತು ಅವರ ಫ್ಯಾಮಿಲಿ. ಸೊ ಹೀಗೆ ಅವರೊಂದು ಪಟ್ಟಿ ಮಾಡಿಕೊಂಡು ಕಳೆದ 1.5 ವರ್ಷದಿಂದಲೂ ಈ ಒಂದು ಗ್ರಂಥಕ್ಕೆ ಭಾಳಷ್ಟು ಶ್ರಮವನ್ನು ವಹಿಸಿ ಕಡೆಯದಾಗಿ ಈಗ ಇದೆಲ್ಲ ಗೊತ್ತಿರುವಾಗೆ ಕಳೆದ ಮೇ 13ನೇ ತಾರೀಕು ಒಂದು ಕಾರ್ಯಕ್ರಮ ಮೊದಲನೇ ದಿನಾಂಕವನ್ನು ನಿಗದಿಯಾಗಿತ್ತು. ಸೊ ಅವತ್ತು ಕಾರಣಾಂತರದಿಂದ ಒಂದು ಕಾರ್ಯಕ್ರಮವನ್ನು ಏನಕ್ಕೆ ನಾನು ಮುಂದೂಡಿದೆ ಅಂತೇಳಿ ಅವತ್ತು ನಾನು ಪತ್ರಿಕಾಗೋಷ್ಠಿ ಮಾಡಿ ಅವತ್ತು ಆ ಕಾರ್ಯಕ್ರಮವನ್ನು ಮುಂದೂಡಿದಾದ ಮೇಲೆ ಈಗ ಇದೇ ತಿಂಗಳು ಜೂನ್ 21ನೇ ತಾರೀಕು ಮತ್ತೆ ಒಂದು ಕಾರ್ಯಕ್ರಮವನ್ನು ದಿನಾಂಕ ನಿಗದಿ ಮಾಡಿ ಇವತ್ತು ರಾಜ್ಯದಲ್ಲಿ ಯಾರೆಲ್ಲ ಸಾಮಾನ್ಯ ಕೆ ಎನ್ ರಾಜಣ್ಣವರ ಸ್ನೇಹಿತರಿದ್ದಾರೆ, ಅವ್ರದ್ದೇ ಆದಂಥ ಒಂದು ರಾಜ್ಯದಲ್ಲಿ ರಾಜಕಾರಣಿಗಳಿರ್ಬೋದು ಮತ್ತು ಸಹಕಾರಿಗಳಿರ್ಬೋದು, ಅವರೆಲ್ಲರೂ ಜೊತೆಯಾಗಿ ಕೂಡಿ ಇವತ್ತು ಅವರ 75 ವರ್ಷದ ಅಮೃತ ಮಹೋತ್ಸವವನ್ನು ಮಾಡಬೇಕು ಅಂತೇಳಿ ಎಲ್ಲರೂ ವಾಲಂಟಿಯರ್ ಆಗಿ ಒಂದು ವಿಜೃಂಭಣೆಯಿಂದ ಮಾಡಬೇಕು. ಇದು ಕಾರ್ಯಕ್ರಮ ಒಂದು ರಾಜ್ಯದಲ್ಲಿ ಇತಿಹಾಸವಾಗಿ ಉಳಿಬೇಕು ಅಂತ ಹೇಳಿ ಎಲ್ಲರೂ ಶ್ರಮವಹಿಸಿ ಒಂದು ಬೃಹತ್ತಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು,
ಕೇಂದ್ರ ಸಚಿವರಾದಂಥ ಸೋಮಣ್ಣವರು. ಸೊ ಹೀಗೆ ಭಾಳಷ್ಟು ಜನ ಹಿರಿಯ ಸಚಿವರುಗಳು ಯಾರೆಲ್ಲ ರಾಜೇಂದ್ರ ಅವ್ರ ಜೊತೆ ಹೆಚ್ಚು ಒಡನಾಟ ಇದ್ದಾರೆ, ಎಲ್ಲ ಸ್ನೇಹಿತರಿದ್ದಾರೆ, ಬೇರೆ ಪಕ್ಷದವರು ಎಲ್ಲರೂ ಸೇರಿ ಇದು ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು. ಸೊ ಅದರಿಂದ ಜಿಲ್ಲೆಯ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು 75ನೇ ವರ್ಷದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೆರವೇರಿಸ್ತಾ ಇರುವಂಥದ್ದು. ಮತ್ತು ಬರಗೂರು ರಾಮಚಂದ್ರಪ್ಪ ಅವರು ಹಿರಿಯ ಸಾಹಿತಿಗಳಿದ್ದಾರೆ. ಅವರು ಆಶಯ ಭಾಷಣವನ್ನು ಹಿರಿಯ ಸಾಹಿತಿಗಳಾದಂಥ ಬರಗೂರು ರಾಮಚಂದ್ರಪ್ಪ ಅವರು ನೆರವೇರಿಸುವಂಥದ್ದು. ಸೊ ಈಗ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು, ಮುನಿಯಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು, ಎಂ.ಪಿ. ಪಾಟೀಲ್ ಅವರು, ಮಹದೇವಪ್ಪ ಅವರು, ರಾಮಲಿಂಗಾರೆಡ್ಡಿ ಅವರು, ಜಾರ್ಜ್ ಅವರು, ಚಲುವರಾಜ ಸ್ವಾಮಿ ಅವರು, ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್ ಅವರು, ಜಮೀರ್ ಅಹಮದ್, ಸುರೇಶ್ ಅವರು, ಬೈಟಿ ಸುರೇಶ್ ಅವರು, ವೆಂಕಟೇಶ್ ಅವರು. ಸೊ ಹೀಗೆ ಬಹಳ ಜನ ಸಚಿವರುಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಪಕ್ಷಾತೀತವಾಗಿ ಶಾಸಕರುಗಳು, ಮಾಜಿ ಶಾಸಕರುಗಳು, ಸೊ ಹೀಗೆ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಕನಿಷ್ಠ ಈ ಸಂದರ್ಭದಲ್ಲಿ ಕಲ್ಲಹಳ್ಳಿ ದೇವರಾಜು, ನಾರಾಯಣ, ಮಂಜುನಾಥ್, ಧನ್ಯಕುಮಾರ್, ಮುರಳೀಕೃಷ್ಣಪ್ಪ, ಸಾಹಿತಿಗಳು ಆದ ಬಾಹರ್ ರಮಾಕುಮಾರಿ, ಶೈಲ ನಾಗರಾಜ್, ಡ್ಯಾಗಿರಹಳ್ಳಿ ವಿರೂಪಾಕ್ಷ, ಡಿಎಸ್ಎಂ ಮುರಳಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.